ಪಿಂಚಣಿ ಹಣ ಯಾರಿಗೆ ಬಂದಿಲ್ಲ ಅಂಥವರಿಗೆ ಸ್ವಾಗತ. ಈ ವಿಡಿಯೋಗೆ ಪಿಂಚಣಿ ಹಣ ಬರುತ್ತೆ. ಹೌದು, 100% ತುಂಬ ಜನ ಕೇಳಿದ್ದು 100ಕ್ಕೆ 100 ಸತ್ಯ. ತುಂಬ ಜನ ಹೇಳ್ತಾ ಇದ್ದೀರಾ ಪಿಂಚಣಿ ಹಣ ಬಂದಿಲ್ಲ ಸರ್, ಎಂಥ ಇದು ಪಿಂಚಣಿ ಹಣ, ನಮಗೆ ನಯ ಪೈಸೆ ಕೂಡ ಜಮೆ ಆಗ್ತಾ ಇಲ್ವಲ್ಲ ಸರ್, ಏನಿದು ಸರ್ ಅಂತ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ. ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಪಿಂಚಣಿ ಹಣ ಯಾರಿಗೆ ಬಂದಿಲ್ಲ, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮೋದಿಜಿಯವರು ಸೇರಿಕೊಂಡು ಈ ಒಂದು ಪಿಂಚಣಿ ಹಣವನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು ಎರಡೂ ಕಡೆಯಿಂದ. ಅಂದರೆ ಕೇಂದ್ರದಿಂದನೂ ಕೂಡ ಎಲ್ರಿಗೂ ಬರ್ತಾ ಇದೆ, ರಾಜ್ಯದಿಂದನೂ ಕೂಡ ಎಲ್ರಿಗೂ ಬರ್ತಾ ಇದೆ. ಅಂದರೆ ಎರಡೂ ಇದರಿಂದ ಎಲ್ಲರೂ ಕೂಡ ಬರ್ತಾ ಇದೆ. ಅಂದರೆ ಈ ಕೇಂದ್ರದಿಂದನೂ ಇಡೀ ದೇಶಕ್ಕೆ ಹೋಗ್ತಾ ಇದೆ, ನಮ್ಮ ರಾಜ್ಯದಿಂದನೂ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಪಿಂಚಣಿ ಹಣ. ಖುಷಿ ಪಡುವಂಥ ವಿಚಾರ. ಯಾಕಂತಂದರೆ ಇಲ್ಲಿ ಎಲ್ರಿಗೂ ಪಿಂಚಣಿ ಹಣ ಬರ್ತಾ ಇರೋದ್ರಿಂದ ಒಂದು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪಿಂಚಣಿ ಹಣ ಎಲ್ರಿಗೂ ಗೊತ್ತಿದೆ, ನಿಮಗೆ ಒಂದು ಓಲ್ಡ್ ಏಜ್ ಆದವರಿಗೆ ಅಂತಂದರೆ ವೃದ್ಧರಿಗೆ ಬರುವಂಥ ಒಂದು ಸ್ಕೀಮ್ ಅಂತ ನಿಮಗೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ? ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ, ಈ ಒಂದಿಷ್ಟು ದಿನಾಂಕಗಳನ್ನು ಹೇಳ್ತೀನಿ, ಈ ಒಂದಿಷ್ಟು ದಿನಾಂಕಗಳಲ್ಲಿ ಹಣ ಜಮೆ ಆಗುತ್ತೆ. ಹಾಗಾದರೆ ಯಾವಾಗ ಯಾರಿಗೆ ಹಣ ಜಮೆ ಆಗುತ್ತೆ? ಇಲ್ಲಿ ಒಂದು ವಿಚಾರ, ಇಲ್ಲಿ ಯಾರಿಗೆ ಯಾವಾಗ ಹಣ ಜಮೆ ಆಗುತ್ತೆ ತುಂಬ ಮುಖ್ಯ. ಯಾರಿಗೆ ಯಾವಾಗ ಹಣ ಜಮೆ ಆಗುತ್ತೆ, ಹಾಗಾದರೆ ಇಲ್ಲಿ ಯಾವಾಗ ಯಾರಿಗೆ ಜಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ನೀವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಆಗಲ್ಲ ಅಂತ ಹೇಳಬೇಡಿ. ಯಾಕಂತಂದರೆ ನಮ್ಗೆ ಆಗಲ್ಲ, ನಮಗೆ ಇದನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದು ಬೇಡ. ನಾನು ಎಲ್ರಿಗೂ ಹೇಳ್ತೀನಲ್ಲ, ನಾನು ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಆಗಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ಅಯ್ಯೋ ನಮಗಾಗಲ್ಲ, ನಾವು ಮಾಡಲ್ಲ ಅನ್ನುವಂಥದ್ದು ಬೇಡ. ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ಆರಾಮ್ಸೆಯಾಗಿ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಇಲ್ಲಿ ಕೇಂದ್ರ ಸರ್ಕಾರದಿಂದನೂ ಹಣ ಬರ್ತಾ ಇದೆ ಆ್ಯಂಡ್ ರಾಜ್ಯ ಸರ್ಕಾರದಿಂದನೂ ಹಣ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮೋದಿಜಿಯವರು ಇಬ್ಬರು ಕೂಡ ಇಲ್ಲಿ ಹಣವನ್ನು ಹಾಕ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಬೇಗ. ಅಂತಂದರೆ ಯಾರಿಗೆ ಯಾವಾಗ ಹಣ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ತುಂಬ ಜನ ಕೇಳಿದ್ದೀರಾ, ಅಂದರೆ ಈಗ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಹಣ ಜಮೆ ಆಗುತ್ತೋ ಆಗೋದಿಲ್ವೋ, ಅಂದರೆ ಒಂದಿಷ್ಟು ನಿಮಗೆ ಕ್ಯೂರಿಯಾಸಿಟಿ, ಅಂದರೆ ಹಣ ಬರೋದಿಲ್ಲೋ ಅನ್ನುವಂಥ ತುಂಬ ಜನ ಕೇಳಿದ್ದೀರಾ. ನಾನು ಹೇಳುವಂಥದ್ದು ಒಂದೇ ವಿಚಾರ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಏನಂತಂದರೆ ತುಂಬ ಜನರಿಗೆ ನಾನು ಹೇಳಿದ್ದೀನಿ ಇದನ್ನು. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ಫಸ್ಟ್ ಆಫ್ ಆಲ್, ಆಮೇಲೆ ನಾನು ಅದನ್ನ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾವೇರಿ, ಹಾಸನ, ಕೊಡಗು, ಮಂಡ್ಯ ಆ್ಯಂಡ್ ಮೈಸೂರು, ರಾಯಚೂರು. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ. ಕಲಬುರಗಿ, ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಗದಗ, ಯಾದಗಿರಿ. ಐ ಥಿಂಕ್ ಇದಿಷ್ಟೇ ಜಿಲ್ಲೆಗಳಿಗೆ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಬಾಕಿ ಇದೆ. ಯಾಕಂತಂದರೆ ಈಗ ಬೇರೆ ಜಿಲ್ಲೆ ಯಾವುದು ಹಾಕಿಲ್ಲ, ಆ ಜಿಲ್ಲೆಗಳಿಗೆ ಬೇಗ ಹಣ ಹಾಕುವಂಥ ಎಲ್ಲ ಸಾಧ್ಯತೆ ಇದೆ. ದಟ್ಸ್ ಇಟ್. ಏನಂತಂದರೆ ಎಲ್ರಿಗೂ ಹಣ ಹಾಕುವಂಥ ಸಾಧ್ಯತೆ ಇದೆ ಆ್ಯಂಡ್ ಖುಷಿ ಪಡುವಂಥ ವಿಚಾರ. ಅಂದರೆ ಈಗ ಹಣ ಬರಲ್ಲ, ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಏನು ಕೂಡ ಇಲ್ಲ. ಹಾಗಾಗಿ ನಾವು ಕನ್ಸಿಸ್ಟೆಂಟಾಗಿರ್ಬೇಕು. ಈಗ ಒಂದು ವಿಚಾರ ಮಾಡ್ತೀವಿ ಅಂತಂದರೆ ಅದರಲ್ಲಿ ಕನ್ಸಿಸ್ಟೆಂಟಾಗಿರ್ಬೇಕು. ಒಂದಿನ ಮಾಡೋದು, ಮಾರನೇ ದಿನ ಬಿಡೋದು, ಹಂಗಿರಬಾರ್ದು. ದಿನ ಮಾಡಬೇಕು ಆ ಕೆಲಸವನ್ನು, ದಿನ ಮಾಡಬೇಕು. ಟೈಮನ್ನು ಹಾಳು ಮಾಡ್ಕೊಳ್ಬೇಡಿ. ಒಂದು ವಿಚಾರವನ್ನು ಕ್ಲಿಯರಾಗಿ ಹೇಳ್ತೀನಿ ನಾನು, ಟೈಮನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲನೇದಾಗಿ ಟೈಮ್ ಇರುತ್ತೆ ಅಂತ ನಮ್ಗೆ ಅನಿಸುತ್ತೆ, ಆಮೇಲೆ ಏನಿಲ್ಲ, ಟೈಮ್ ಇರಲ್ಲ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ಟೈಮನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪಿಂಚಣಿ ಹಣ ಆಗಲಿ, ಯಾವುದೇ ಯೋಜನೆ ಆಗಲಿ, ದಯವಿಟ್ಟು ಅರ್ಜಿ ಹಾಕಿ. ಅಂತಂದರೆ ನಿಮ್ಮದು ಅರ್ಜಿ ಏನಾದ್ರು ಹಾಕಿಲ್ಲ ಅಂತಂದರೆ ಅರ್ಜಿ ಹಾಕಬಹುದು. ಯಾಕಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಜಮೆ ಆಗ್ತಾ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ರಿಗೂ ಹಣ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಖುಷಿ ಪಡುವಂಥ ವಿಚಾರ. ಯಾಕಂತಂದರೆ ಈಗ ಒಬ್ಬರಿಗಂತಲ್ಲ, ಎಲ್ರಿಗೂ ಹಣ ಬರ್ತಾ ಇದೆ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ. ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ನಾನು. ಯಾಕಂತಂದರೆ ಈಗ ಪಿಂಚಣಿ ಹಣ ಅನ್ನೋದು ಅಂಥದ್ದು ಯಾರೋ ಒಬ್ಬರದ್ದಲ್ಲ, ಎಲ್ಲರ ಹಣ. ಹಾಗಾಗಿ ಈಗ ನಿಮಗೆ ಎಲ್ರಿಗೂ ಹಣ ಬರ್ತಾ ಇರೋದ್ರಿಂದ ಒಂದು ಖುಷಿ ಪಡುವಂಥ ವಿಚಾರ, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಪಿಂಚಣಿ ಹಣ ಈಗ ಯಾರು ಓಲ್ಡ್ ಏಜ್ ಆಗಿದ್ದಾರೆ ಅಂತಂದರೆ ವೃದ್ಧರಿಗೆ ತುಂಬ ಕಷ್ಟ ಇರುತ್ತೆ. ಅಯ್ಯೋ ನಮಗೆ ಒಂದು ಕೆಲಸಕ್ಕಾಗುತ್ತೆ ಅಥವಾ ಏನಕ್ಕೂ ಒಂದು ಮೆಡಿಸಿನ್ ತರಲಿಕ್ಕಾಗುತ್ತೆ, ಅದಕ್ಕೆ ಸರ್ಕಾರ ಕೊಡುವಂಥದ್ದಲ್ವಾ. ಹಾಗಾಗಿ ಅದನ್ನು ಬೇಗ ಕೊಡಲಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ತುಂಬ ಜನರಿಗೆ ಈಗೇನೋ ಒಂದು ಕೆಲಸ ಇರುತ್ತೆ, ಅದನ್ನು ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಸರ್ಕಾರ ಕೊಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಸರ್ಕಾರದ ಹತ್ರನೂ ಕೇಳ್ಕೊಳ್ಳುವಂಥದ್ದು ಅಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಎಲ್ರಿಗೂ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ಏನಂತಂದರೆ ಎಂಡ್ ಆಫ್ ದ ಡೇ ಏನಂತಂದರೆ ನಮಗೆ ಹಣ ಪಡ್ಕೊಳ್ಳುವಂಥ ತುಂಬ ಮುಖ್ಯ, ಎಲ್ರಿಗೂ ಹಣ ಬರುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಅದು ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಹೇಳ್ತಾರೆ, ಆಗಲ್ಲ ಸರ್, ನಮಗೆ ಬರಲ್ಲ, ನೀವು ಹೇಳಿದ ತಕ್ಷಣ ಬಂದುಬಿಡುತ್ತಾ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು ಇಷ್ಟೇ,
ಫಸ್ಟ್ಲಿ ಹೇಳುವಂಥದ್ದು ನಮ್ಮ ಮೇಲೆ ನಮಗೆ ಬಿಲೀವ್ ಇರಬೇಕು. ನಾನು ಪಡ್ಕೊಳ್ತೀನಿ, ನಾನು ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ತೀನಿ ಅನ್ನುವಂಥದ್ದು. ನಮಗಾಗಲ್ಲ ಅಂತಂದ್ರೆ ಹೋಯ್ತು, ಅಲ್ಲೇ ಹೋಯ್ತು, ನೀವೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಹಣ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಈ ಒಂದು ಯೋಜನೆಯಿಂದ ಹಣ ಬಂದರೆ ನನಗೂ ಖುಷಿ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಆ್ಯಂಡ್ ಎಲ್ಲರೂ ಖುಷಿ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಜನರಿಗೆ ಏನೋ ಕಷ್ಟ ಇರುತ್ತೆ, ನಮಗೆ ಹಣ ಪಡ್ಕೊಳ್ಬೇಕಂತ ಇರುತ್ತೆ, ಅವ್ರಿಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೂಡ ದಯವಿಟ್ಟು ಈ ಒಂದು ಯೋಜನೆಯ ಕೆಳಗಡೆ ಏನು ಕಮೆಂಟ್ ಇರುತ್ತೆ ದಯವಿಟ್ಟು ತಿಳಿಸಿ. ಆ್ಯಂಡ್ ಸಿಗೋಣ ಸ್ನೇಹಿತರೆ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ. ಪಿಂಚಣಿ ಹಣ ಬಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ವ್ಯಾಲ್ಯೂಯೇಬಲ್. ಆ್ಯಂಡ್ ನೀವು ಕಮೆಂಟ್ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ ಆ್ಯಂಡ್ ನಾವು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ದಯವಿಟ್ಟು ಕಮೆಂಟನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.